ಜಿಲ್ಲೆಗೆ 21ನೇ ತಾರೀಕಿಗೆ ನಮ್ಮ ಸಮಾಜದ ನಾಯಕರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣ ಸ್ವಾಮಿಯವರು ಕಲಬುರಗಿಗೆ ಭೇಟಿ ಕೊಟ್ಟಾಗ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ 2-3 ಸಲ ಅವರು ಅದನ್ನು ಅವಾಯ್ಡ್ ಮಾಡಿದ್ರು. ಆದರೂ ಕೂಡ ಪತ್ರಕರ್ತರ ಪ್ರಶ್ನೆಗೆ ಮತ್ತು ಹೋಯ್ತದು ಆ ಒಂದು ವಿಷಯವನ್ನು ಅವರು ಅಲ್ಲೇನು ಪ್ರಿಯಾಂಕ್ ಬೆಂಬಲಿಗರು ಮರಳು ಮಾಫಿಯಾದ ಗುಂಡಾಗಳು ವಿನಾಕಾರಣ ಅವ್ರ ಮೇಲೆ, ಅವ್ರ ಕಾರಿನ ಮೇಲೆ ಮಸಿ ಬಳಿತಕ್ಕಂಥ ಮತ್ತು ಅವರ ಕೊಲೆಗೆ ಸಂಚು ರೂಪಿಸಿ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ನೋಡಿಕೊಂಡು ಪ್ರಿಯಾಂಕ್ ಖರ್ಗೆ ಅವರಿಗೆ ನೋವಾಗಿದ್ದರೆ ನಾನು ಆ ಪದವನ್ನು ಹಿಂಪಡಿತೀನಿ, ವಿಷಾದ ವ್ಯಕ್ತಪಡಿಸ್ತೀನಿ ಅಂಥೇಳಿ ಹೇಳಿದಾಗೂ ಕೂಡ ವಿನಾಕಾರಣ ಮತ್ತೆ ಅವರ ವಿರುದ್ಧ ಅಸಂವಿಧಾನಿಕ ಪದಗಳನ್ನು ಬಳಸಿ ಘೋಷಣೆ ಕೂಗೋದು, ಹೀಯಾಳಿಸೋದನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಪ್ರಿಯಾಂಕ್ ಅವರು ಕಲಬುರಗಿ ಜಿಲ್ಲೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕು, ಇಲ್ಲಿ ಯಾರೂ ಬಂದು ಮಾತಾಡಬಾರ್ದು, ಯಾರೂ ಪ್ರಶ್ನೆ ಮಾಡಬಾರ್ದು ಅಂತಕ್ಕಂಥ ದುರಂಕಾರ ಡಿಕ್ಟೇಟರ್ಶಿಪ್ಪನ್ನು ಮಾಡ್ತಾಯಿದ್ದಾರೆ. ತಾವು ನೋಡಿರ್ಬೋದು, ಉಮೇಶ್ ಜಾಧವ್ ಅವರು ಲೋಕಸಭಾ ಸದಸ್ಯರಾಗಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ನಿಯೋಗ ನಮ್ಮ ಬಸವರಾಜ ಬೆಣ್ಣೂರು ಮತ್ತು ಅನೇಕ ದಲಿತ ಮುಖಂಡರ ಜೊತೆಗೆ ಕೇಂದ್ರ ಸಚಿವರನ್ನು ಭೇಟಿಯಾಗಿ ಆ ಸನ್ನತಿ ಬುದ್ಧವಿಹಾರ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಭೇಟಿ ಕೊಟ್ಟಾಗ ಅಲ್ಲೂ ಕೂಡ ಸುಮಾರು 200-300 ಜನರನ್ನು ತೊಂದು ಅವ್ರ ವಿರುದ್ಧ ಘೋಷಣೆಗೆ ಹೋಗೋದು. ಅಲ್ಲಿ ಅವರು ಬುದ್ಧವಿಹಾರ ವೀಕ್ಷಣೆಗೆ ಹೋಗ್ಯಾರ, ಅಲ್ಲೇನೂ ಗದ್ದಲಾಗಿಲ್ಲ, ಅವ್ರಿಗೆ ಅವಮಾನ ಮಾಡಿ ಕಳಿಸಿದ್ರು. ಮೊನ್ನೆ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅಲ್ಲಿ ಮರಳು ಮಾಫಿಯಾ ನಡೀತಾ ಇದೆ, ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ ಅಂಥೇಳಿ ಭೇಟಿ ಕೊಟ್ಟಾಗ ಅಲ್ಲೂ ಕೂಡ ಪ್ರಿಯಾಂಕನ ಗುಂಡಾಗಳು ಅವರನ್ನು ಕೂಡ ವಿರೋಧ ಮಾಡೋದ್ರ ಮೂಲಕ, ಘೋಷಣೆಗಳನ್ನು ಕೂಗೋದ್ರ ಮೂಲಕ ಅಲ್ಲೂ ದಬ್ಬಾಳಿಕೆ ತೋರಿಸಿದ್ರು. ಅಂದರೆ ಯಾರೂ ಮಾತೇ ಆಡಬಾರ್ದ, ಸರ್ಕಾರದ ವಿರುದ್ಧ ಯಾರೂ ಪ್ರಶ್ನೆನೇ ಮಾಡಬಾರ್ದ? ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳವ, ಆ ಸಮಸ್ಯೆಗಳ ಬಗ್ಗೆ ಇವರೆಲ್ಲ ನಮ್ಮ ನಾಯಕರು ಬಂದು ಪ್ರಶ್ನೆ ಮಾಡಬಾರ್ದ? ವಿರೋಧ ಪಕ್ಷದಲ್ಲಿ ಮತ್ತೆ ಯಾಕಿರಬೇಕು? ಒಂದು ಅಧಿಕೃತ ವಿರೋಧ ಪಕ್ಷ ಇದ್ದಾಗ, ವಿರೋಧ ಪಕ್ಷದ ನಾಯಕರುಗಳು ಮಾತಾಡಿದಾಗ ಅದಕ್ಕೆ ನೀವು ಈ ರೀತಿ ಮಾಡ್ತೀರಿ? ನೀವು ಅಂಬೇಡ್ಕರ್ ವಾದಿಗಳು, ನಾವು ಅಂಬೇಡ್ಕರ್ ಬೆಳೆಸಿದ ಹುಲಿಗಳು ಅಂತ ಹೇಳ್ತೀರಿ. ಇಲ್ಲಿ ಬಂತೆ ಬೋಧಿದಮ್ಮ ಅಂಥೇಳಿ ಮಾಡ್ಬೋದಾಗಿದ್ದಾರೆ, ಬಿಹಾರ್ ಇದೆ. ಅವರು ಉಮೇಶ್ ಜಾಧವ್ ಅವ್ರ ಜೊತೆ ಕೇಂದ್ರ ಮಂತ್ರಿಗಳಿಗೆ ಭೇಟಿಯಾಗ್ಯಾರ ಅನ್ನೋ ಒಂದೇ ಕಾರಣಕ್ಕಾಗಿ ಸುಮಾರು 10 ವರ್ಷದಿಂದ ಆ ಬುದ್ಧವಿಹಾರಕ್ಕೆ ಕರೆಂಟ್ ಕನೆಕ್ಷನ್ ಇಲ್ಲ. ಕತ್ತಲೆಯಲ್ಲಿದ್ದಾರೋ ಮಾಡ್ಬೂಳು ಒಳಗೆ ಸರ್, ಕತ್ತಲೆ ಒಳಗಿದ್ದಾರೆ ಬಂತೇಜಿಯವರು. ಮಾಡ್ಬೂಳು ಬುದ್ಧವಿಹಾರ ಬಂತೆ ಬೋಧಿದಮ್ಮ ಇಲ್ಲ. ಇದು ಅವರು ರಿವೆಂಜ್ ತೆಗೆದುಕೊಳ್ತಾರ ಅಲ್ಲಕ್ಕೆ ಉದಾಹರಣೆಗಳವ ಇವು. ಈಗ ನಾವು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹಿಂಗೆ ಆಗ್ಯದ ಅಂತ ತಿಳ್ಕೊಂಡಾಗ ಅಲ್ಲಿ ಭೇಟಿ ಕೊಟ್ಟಾಗ ಏನೇನಾಯಿತು ನಮ್ಮ ಬಸವರಾಜ ಬೆಣ್ಣೂರವ್ರು ಹೇಳ್ತಾರೆ. ನಾವು ಈ ಮೊನ್ನೆ ಏನು ನಾಗರಿಕರ ಹೋರಾಟ ಬಸವರಾಜವ್ರು ಹೇಳ್ತಾರೆ, ನಾನೇ ಹೇಳೋದು ಬೇಡ, ಬಸವರಾಜವ್ರು ಹೇಳ್ತಾರೆ. ಮೊನ್ನೆ ನಮ್ಮ ಅನೇಕ ಜನ ಮುಖಂಡರು ಚಲವಾದಿ ನಾರಾಯಣ ಸ್ವಾಮಿಯವ್ರ ಬಗ್ಗೆ, ಚಲವಾದಿ ನಾರಾಯಣ ಸ್ವಾಮಿಯವರು ಅಸಂವಿಧಾನಿಕ ಪದ ಬಳಸ್ಯಾರ, ಅದಕ್ಕೆ ಅವ್ರ ವಿರುದ್ಧ ನಾವು ಹೋರಾಟ ರೂಪಿಸ್ತೀವಿ ಅಂಥೇಳಿ ಒಂದು ಹೋರಾಟ ಮಾಡ್ಲಿಕ್ಕೆ ಒಂದು ವೇದಿಕೆ ಮಾಡಿಕೊಂಡು ಪತ್ರಿಕಾಗೋಷ್ಠಿ ಮಾಡ್ಯಾರ. ಪತ್ರಿಕಾಗೋಷ್ಠಿ ಮಾಡಿ ಹೋರಾಟ ಮಾಡಿ ಅದು ಪ್ರಜಾಪ್ರಭುತ್ವದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವ್ರ ಹಕ್ಕದ.
ಆದ್ರೆ ಅವರು ಮಾತಾಡ್ತಾ ಹೇಡಿ ನಾಲಾಯಕ್ ಅಂತಕ್ಕಂಥ ಪದ ಬಳಸ್ಬೋದಾ? ಒಬ್ಬ ಅಂಬೇಡ್ಕರ್ವಾದಿ, ಒಬ್ಬ ಸುಸಂಸ್ಕೃತ, ಸುಮಾರು 35 ವರ್ಷ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ DG ಸಾಗರ್ ಅವರು ಈ ಪದಗಳನ್ನು ಬಳಸ್ಬೋದಾ? ಖರ್ಗೆ ಅವ್ರ ವಿರುದ್ಧ MP ಎಲೆಕ್ಷನ್ಗೆ ನಿಂತು ಒಂದೆರಡು ಬಿಲ್ಡಿಂಗ್ ಕಟ್ಟಿ ಒಂದೆರಡು ಟ್ರೈನ್ ಬಿಟ್ಟರೆ ಆಯ್ತಾ ಅಂತ ಪ್ರಶ್ನೆ ಮಾಡಿರ್ತಕ್ಕಂಥವ್ರು ಇವರೇ. ಯಾವತ್ತೂ ಅವ್ರ ಸಮೀಪ ಹೋಗಿಲ್ಲ, ಯಾವತ್ತೂ ಯಾವುದೇ ಕಾರ್ಯಕ್ರಮಗಳಿಗೆ ಅವ್ರಿಗೆ ಕರೆದಿಲ್ಲ. ಕುಮಾರಸ್ವಾಮಿ ಕರೀತಾರ, ಸಿದ್ದರಾಮಯ್ಯ ಕರೀತಾರ, ಮಹದೇವಪ್ಪ ಕರೀತಾರೆ. ಮಹದೇವಪ್ಪ ಅವ್ರು 2008ದಾಗ ಟಿಕೆಟ್ ಕೊಡಲಿಲ್ಲ. ಟಿಕೆಟ್ ಕೊಡ್ತಾರಂತ ಅವರಿಗೆ ವಿಶ್ವಾಸ ಇತ್ತು. ಕೊನೆಗೆ ಆಲಾರ್ದಕ್ಕೆ ಮೈಸೂರಿನಾಗ ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಸಿಂಗ್ಲರ್ನಾಗ ಬೈದಾರೆ, ಮಾದ್ಯ ಸಿದ್ಯ ಅಂತ ಬೈದಾರೆ. ಈಗ ಆ ಪಾಪ ನಾರಾಯಣ ಸ್ವಾಮಿ ಅವ್ರಿಗೆ ಬೈಯೋದ್ರಲಿಂದ, ಅವ್ರಿಗೆ ಕ್ರಿಟಿಸೈಸ್ ಮಾಡೋದ್ರಲಿಂದ ಅವ್ರಿಗೆ MLC ಮಾಡ್ತಾರಂಥೇಳಿ ಅವರ ಕಲ್ಪನೆ ಅದ. ಮಾಡಲಿ ಪಾಪ. ಅನೇಕ ಜನ ನಮ್ಮ ಹಿರಿಯರು, ಶಿವರಾಮ್ ಮೊಗ ಅವರು, S ಮಾಣಿಕ್ ಅವರು, ಮಾರುತಿ ಕಣ್ಣಿ ಅವರು, ಸಿದ್ದರಾಮಪ್ಪ ಒಳಕೇರಿ ಅವರು, ಶಿವರಾಜ್ ಒಳಕೇರಿ ಅವರು, ಬಸಂತರಾಯ್ ಒಳಕೇರಿ ಅವರು, ಶಿವರಾಯ್ ಮಾಸ್ಟರ್ ಅವರು ಸತ್ತು ಹೋಗ್ಯಾರ, ಯಾರಿಗೂ ಮಾಡಿಲ್ಲ. ಆ MLC ಮಾಡೋ ಸಂದರ್ಭ ಬಂದ್ರೆ ಬೀದರ್ದವ್ರಿಗೆ ಮಾಡ್ತಾರೆ. ಪಕ್ಷದಿಂದ ಉಚ್ಚಾಟಿತಿದ್ದವ ಒಬ್ಬ ಧರ್ಮಸಿಂಗ್ ಸಾಹೇಬರು ಉಚ್ಚಾಟನೆ ಮಾಡಿದ್ರು, ಅವ್ರಿಗೆ ಮಾಡಿದ್ರು. ಈಗ ಬಂದಾಗ ರಾಯಚೂರದವ್ರಿಗೆ ಮಾಡ್ತಾರೆ. ಕಲಬುರಗಿ ದಲಿತರಿಗೆ ಅವರೆಂದೂ ಯಾವ ಅವಕಾಶಗಳು ರಾಜ್ಯ ಮಟ್ಟದ ಒಂದು ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿಲ್ಲ ಇಲ್ಲಿವರೆಗೂ, ಒಂದು ರಾಜ್ಯ ಪದಾಧಿಕಾರಿ ಮಾಡಿಲ್ಲ ಇಲ್ಲಿವರೆಗೂ. MLC ಅಂತೂ ದೂರದ ಮಾತು. ಆದ್ರೆ ಇವರು ನಮಗೆ MLC ಮಾಡ್ತಾರೇನೋ ಅಂಥೇಳಿ ಇಷ್ಟೆಲ್ಲ ಮೈಮೇಲೆ ಹಾಕ್ಕೊಂಡು ನಾರಾಯಣ ಸ್ವಾಮಿ ಅವ್ರಿಗೆ ಬೈಯೋದು, ನಮ್ಮ N ರವಿಕುಮಾರ್ಜಿ ಅವ್ರಿಗೆ ಬೈತಕ್ಕಂಥದ್ದು ಮಾಡ್ತಾಯಿದ್ದಾರೆ. ತಾವು ನೋಡ್ತಾ ಇದ್ದೀರಿ. ಅಟ್ರಾಸಿಟಿ ದುರ್ಬಳಕೆ ಆಗ್ತಾಯಿದೆ ಅಂಥೇಳಿ ಉತ್ತರ ಪ್ರದೇಶ್, ಬಿಹಾರ್, ಕರ್ನಾಟಕ ರಾಜ್ಯದಲ್ಲೂ ಅಪಸ್ವರ ಅದ. ಕೆಲವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂಥೇಳಿ. ಆದರೆ ಅದು ದುರ್ಬಳಕೆ ಆಗ್ತಾಯಿಲ್ಲ. ಆದರೂ ಕೂಡ ಅನೇಕ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಏನಂತೀರಿ ನೀವು, ಕಾಂಪ್ರಮೈಸ್ ಆಗ್ತಾವ, ಅಥವಾ ಸಾಕ್ಷಿಗಳೇ ಸರಿಯಾಗಲ್ಲ. ಯಾವ್ಯಾವುದೋ ಕಾರಣಕ್ಕಾಗಿ 60% ಅಟ್ರಾಸಿಟಿ ಕೇಸ್ಗಳು ಫೇಲ್ಯೂರ್ ಆಗ್ಯಾವ ಅಂತಕ್ಕಂಥ ರಿಪೋರ್ಟ್ ಇದೆ. ಅಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅಂಥವರು, ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರು, ಅಟ್ರಾಸಿಟಿದು ಮೀನಿಂಗ್ ಏನದ? ನನಗೆ ಯಾರಾದರೂ ಜಾತಿ ನಿಂದನೆ ಮಾಡಿದ್ರೆ, ನನಗೆ ಯಾರಾದರೂ ಹೊಡೆದ್ರೆ ನಾನೇ ಕೊಡಬೇಕು. ವಿಶಾಲ್ದರ್ಗಿ ಮನೆಯಾಗಿದ್ದರು ಬಂದು ನನ್ನ ಪರವಾಗಿ ಅವರು ಅಟ್ರಾಸಿಟಿ ಕೊಡೋಕ್ಕೆ ಬರಲ್ಲ. ಅಟ್ರಾಸಿಟಿ ಪ್ರಿಯಾಂಕಗಾಗಿತ್ತು, ಪ್ರಿಯಾಂಕಗೆ ಏನಾದರೂ ಜಾತಿ ನಿಂದನೆ ಆಗಿತ್ತಂದ್ರೆ ಅಟ್ರಾಸಿಟಿ ಮಾಡಲಿ. ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ಜಾತಿ ಹೆಸರು ತಂದು ರವಿಕುಮಾರ್ಜಿ ಅವರು ಮಾತಾಡಿಲ್ಲ. ವೈಫಲ್ಯ ಖಂಡಿಸಿ ಮಾತಾಡ್ಯಾರ. ಸರ್ಕಾರದ ವೈಫಲ್ಯ ಖಂಡಿಸಿ ಮರಳು ಮಾಫಿಯಾ ನಡೀತಾ ಇದೆ. ಸುಮಾರು 600 ಕೋಟಿ ರೂಪಾಯಿ KKRDವಿಲಿಂದ ಖರ್ಚು ಮಾಡಿರಿ ಎಜುಕೇಷನ್ಗೆ. ಆದರೂ ಕೂಡ ನಮ್ಮದು ಕೊನೆಯ ಸ್ಥಾನಕ್ಕೆ ಯಾಕೆ ಬಂತು SLC ರಿಸಲ್ಟ? ಜೊತೆಗೇ ಸಾಗರ್ ಅವರು ಮಾತಾಡ್ತಾ ಬಾಬಾ ಸಾಹೇಬ್ರ ಬಗ್ಗೆ ಹೇಳಿದ್ದಾರೆ. ಬಾಬಾ ಸಾಹೇಬ್ರಿಗೆ ಕಾಂಗ್ರೆಸ್ನವರು ಪರಿನಿರ್ವಾಣ ಹೊಂದಿದಾಗ ಜಾಗ ಕೊಡಲಿಲ್ಲ, ಅದು ಸಾಂದರ್ಭಿಕ ಅಂತ. ಅಂದ್ರೆ ಏನು, ಬಾಬಾ ಸಾಹೇಬರು 6 ತಿಂಗಳಿಗೊಮ್ಮೆ ಸಾಯ್ತಾರ, ಪರಿನಿರ್ವಾಣ ಹೊಂದ್ತಾರ? ಹೆಂಗೆ ಸಾಂದರ್ಭಿಕ ಹೆಂಗಾಗ್ತದೆ? ಅವ್ರು ನಿರ್ವಾಣ ಹೊಂದಿದ್ದು ಒಂದೇ ಸಲ, ಅವ್ರಿಗೆ ಜಾಗ ಕೊಡಬೇಕಾಗಿತ್ತಲ್ಲ, ಯಾಕೆ ಜಾಗ ಕೊಡಲಿಲ್ಲ? ನೆಹರು ಕುಟುಂಬ ಅಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ನಮ್ಮ ಪಕ್ಕಕ್ಕೆ ಬಾಬಾ ಸಾಹೇಬ್ರ ಸಮಾಧಿ ಯಾಕಂತ, ಅಥವಾ ಬಾಬಾ ಸಾಹೇಬರು ರಾಜೀನಾಮೆ ಕೊಡಂಗೆ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥವ್ರು ಯಾರು? ನೆಹರು ಅವರೇ. ಅನೇಕ ವಿಚಾರಗಳು ಬಾಬಾ ಸಾಹೇಬ್ರಿಗೆ ಸೋಲಿಸಿರ್ತಕ್ಕಂಥದ್ದು. ಆ ಸೋಲಿಸಿರ್ತಕ್ಕಂಥದ್ದು ಸಂಭ್ರಮಿಸ್ತಾರೆ. ಲೇಡಿ ಮೌಂಟ್ ಬೆಟನ್ ಅವರಿಗೆ ಲೆಟ್ರ್ ಬರೆದು, ಬಾಬಾ ಸಾಹೇಬ್ರಿಗೆ ಪಾರ್ಲಿಮೆಂಟ್ನಿಂದ ಹೊರಗಿಟ್ಟಿವಿ, ಸೋಲಿಸಿಬಿಟ್ಟಿವಿ ಅಂಥೇಳಿ ಅವ್ರಿಗೆ ಬರೀತಾರೆ, ವಿದೇಶಿಯರಿಗೆ ಪತ್ರ. ಇಲ್ಲಿ ಖರ್ಗೆ ಅವ್ರು ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತಾರೆ. ಅಂದ್ರೆ ಇವು ಯಾವ ನಾವು ಪ್ರಶ್ನೆನೇ ಮಾಡಬಾರ್ದ, ಕೇಳಬಾರ್ದ? ಕೇಳಿದ್ರು ಗುಂಡಾಗಿರಿನ, ದೌರ್ಜನ್ಯನ? ಏನು ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ ಜಗಳ ಹಚ್ಚಬೇಕಲ್ಲತ್ತೀರಿ ರವಿಕುಮಾರ್ ಅವ್ರ ಮೇಲೆ ಅಟ್ರಾಸಿಟಿ ಮಾಡೋದ್ರ ಮೂಲಕ?
ಇದು ನಿಮ್ಮ ಸರ್ಕಾರದ ನಿಮ್ಮ ಅಧಿಕಾರದ ದುರುಪಯೋಗ ಮಾಡ್ಕೊಳತ್ತೀರಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಯಾವುದೇ ಸಂಘಟನೆಗಳು ಯಾರೇ ಇರಲಿ ಹೋರಾಟ ಮಾಡ್ಬೋದು. ಮೊನ್ನೆ ಭಾರತೀಯ ಜನತಾ ಪಕ್ಷದ ಬ್ಯಾನರ್ ಮೇಲೆ ಹೋರಾಟ ಮಾಡಿದ್ರು, ಕಾಂಗ್ರೆಸ್ ಬ್ಯಾನರ್ ಮೇಲೂ ಹೋರಾಟ ಮಾಡಲಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಅಥವಾ ಬೇರೆ ಬ್ಯಾನರ್ ಮೇಲೆ ಮಾಡಿದ್ರು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಬೆಳಗ್ಗೆ ಚಲವಾದಿ ಸಮುದಾಯದಿಂದ ಸಭೆ ಕರೆದೀವಿ ಅಂತಾರೆ, ಮಧ್ಯಾಹ್ನ ಪ್ರಿಯಾಂಕ ಅಭಿಮಾನಿಗಳ ವತಿಯಿಂದ ಸಭೆ ಕರೆದೀವಿ ಅಂತಾರೆ, ಸಂಜೆಗೆ ನಾಗರಿಕರ ಹೋರಾಟ ಸಮಿತಿಯಿಂದ ಅಂತ ಹೇಳ್ತಾರೆ. ಅದಕ್ಕೆ ಇದೇನು ನಾರಾಯಣಸ್ವಾಮಿಯವ್ರ ಬಗ್ಗೆ ಮತ್ತು ಚಲವಾದಿ ನಾರಾಯಣಸ್ವಾಮಿಯವ್ರ ಬಗ್ಗೆ ಮತ್ತು ರವಿಕುಮಾರ್ಜಿಯವರ ಮೇಲೇನು ಇವರು ಸುಳ್ಳು ಮೊಕದ್ದಮೆ ಹಾಕಿ ಅವ್ರಿಗೆ ಹೆದರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಈಗ ನಮ್ಮ ಬಸವರಾಜ ಬೆಣ್ಣೂರವರು ಒಂದೆರಡು ಮಾತಾಡ್ತಾರೆ.